ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನಲ್ಲಿ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮನ್ನು ಮಾಡಿಸ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತಂದರೆ ಏನು, ಜರ್ನಲ್ ಎಂಟ್ರಿ ಹೇಗೆ ಪಾಸ್ ಮಾಡಬೇಕು, ಯಾವ್ಯಾವ ಥರ ಜರ್ನಲ್ ಎಂಟ್ರಿ ಬರುತ್ತೆ ಅನ್ನೋದನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಜರ್ನಲ್ ಎಂಟ್ರಿ ಜೊತೆಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ: ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಮೇಗಾ ಕಂಪನಿ ಲಿಮಿಟೆಡ್ ಆಸ್ ಆನ್ 31st March 2015. ಮೇಗಾ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಈ ಬ್ಯಾಲೆನ್ಸ್ ಶೀಟನ್ನು ನೋಡಿಕೊಂಡು ಜೊತೆಗೆ ಕ್ವಶನಲ್ಲಿ ಕೊಟ್ಟಿರುವಂಥ ಅಡ್ಜಸ್ಟ್ಮೆಂಟನ್ನು ನೋಡಿಕೊಂಡು ನೀವು ಯು ಆರ್ ರಿಕ್ವೈರ್ಡ್ ಟು ಜರ್ನಲೈಸ್ ದ ಎಬೋ ಟ್ರಾನ್ಸಾಕ್ಷನ್, ಜರ್ನಲ್ ಎಂಟ್ರಿ ಮಾಡಬೇಕು, ಜೊತೆಗೆ ಪ್ರಿಪೇರ್ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್, ಜರ್ನಲ್ ಎಂಟ್ರಿ ಮಾಡಿ ಆ ನಂತರದಲ್ಲಿ ಬ್ಯಾಲೆನ್ಸ್ ಶೀಟ್ ಕೂಡ ಮಾಡಬೇಕಾಗತ್ತೆ. ಸೊ ಫಸ್ಟು ನೀವು ಜರ್ನಲ್ ಎಂಟ್ರಿ ಮಾಡಬೇಕು. ನಾನು ಇಲ್ಲಿ ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಯಾವ ಕಂಪನಿ ಕೊಟ್ಟಿದ್ದಾರೆ, ಮೇಗಾ ಕಂಪನಿ ಲಿಮಿಟೆಡ್. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಮೇಗಾ ಕಂಪನಿ ಲಿಮಿಟೆಡ್ ಅಂತ ಹೆಡ್ಡಿಂಗ್ ಹಾಕ್ಕೊಳ್ಬೇಕಾಗತ್ತೆ. ಸೊ ಯೂಶ್ವಲಿ ಯಾವಾಗಲೂ ಫಸ್ಟ್ ಎಂಟ್ರಿ ಏನು ಕೊಟ್ಟಿರ್ತಾರೆ ಅಂತಂದರೆ ಶೇರ್ ಕ್ಯಾಪಿಟಲ್ ಬಗ್ಗೆನೇ ಎಂಟ್ರೀಸ್ ಕೊಟ್ಟಿರ್ತಾರೆ. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಲಿ ಹೇಳಿದಾಗೇ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತಂದರೆ ಲಾಸಲ್ಲಿ ನಡೀತಾ ಇರೋವಂಥ ಕಂಪ್ನಿ ತಮ್ಮ ಕಂಪನಿಯ ಕ್ಯಾಪಿಟಲನ್ನು ರೀಸ್ಟ್ರಕ್ಚರ್ ಮಾಡ್ಕೊಳ್ತಾರೆ. ಅಂದರೆ ಶೇರ್ ಕ್ಯಾಪಿಟಲ್, ಶೇರ್ ಪ್ರೈಸನ್ನು ಕಮ್ಮಿ ಮಾಡ್ಕೊಳ್ಳೋವಂಥದ್ದು, ಹಾಗೆಯೇ ಅಸೆಟನ್ನು ಮಾರಿ ಸಾಲ ತೀರಿಸುವಂಥದ್ದು, ಆ ಥರದಲ್ಲೇ ಕೆಲವೊಂದು ಚೇಂಜಸ್ ಮಾಡ್ಕೊಳ್ತಾರೆ. ಅದಕ್ಕೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಅಂತೀವಿ. ಸೊ ಈಗ ಏನೇನು ಚೇಂಜಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಪ್ರಿಫರೆನ್ಸ್ ಶೇರ್ಸನ್ನು 30 ರೂಪಾಯಿಗೆ ಇಳಿಸಿದಾರಂತೆ. ನೋಡಿ, ಕ್ವಶನ್ ನೀವು ಗಮನಿಸ್ಬೋದು. ಲಯಬಿಲಿಟಿ ಸೈಡ್ನಲ್ಲಿ 10,000 ಪ್ರಿಫರೆನ್ಸ್ ಶೇರ್ಸ್ ಇದೆ ಕಂಪ್ನಿಯಲ್ಲಿ. ಒಂದು ಶೇರಿನ ಬೆಲೆ 50 ರೂಪಾಯಿ ಇತ್ತು. 50 ರೂಪಾಯಿ ಇದ್ದಿದ್ದು ಪ್ರಿಫರೆನ್ಸ್ ಶೇರ್ಸನ್ನು 30 ರೂಪಾಯಿಗೆ ಕಮ್ಮಿ ಮಾಡಿದ್ದಾರೆ. ಸೊ ಇದಕ್ಕೊಂದು ಜರ್ನಲ್ ಎಂಟ್ರಿ ಬರುತ್ತೆ. ಪ್ರಿಫರೆನ್ಸ್ ಶೇರ್ಸ್ ಅಂತ ಕೊಟ್ಟಿರೋದ್ರಿಂದ ನಾನಲ್ಲಿ ಫಸ್ಟ್ ಜರ್ನಲ್ ಎಂಟ್ರಿ ಆಗಿದ್ದರಿಂದ ಸೀರಿಯಲ್ ನಂಬರ್ 1 ಅಂತ ಬರ್ಕೊಳ್ತಾ ಇದ್ದೀನಿ. ಸೊ ಜರ್ನಲ್ ಎಂಟ್ರಿ ಏನು ಅಂತಂದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ to preference share capital account to capital reduction account. ಸೊ ಈ ಜರ್ನಲ್ ಎಂಟ್ರಿ ಶೇರ್ ಕ್ಯಾಪಿಟಲಿಗೆ, ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆದರೂ ಇದೇ ಜರ್ನಲ್ ಎಂಟ್ರಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆದರೂ ಇದೇ ಜರ್ನಲ್ ಎಂಟ್ರಿ. ಪ್ರಿಫರೆನ್ಸ್ ತೆಗೆದು ಈಕ್ವಿಟಿ ಅಂತ ಬರೆದ್ರೆ ಅದು ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಜರ್ನಲ್ ಎಂಟ್ರಿ ಆಗುತ್ತೆ. ಪ್ರಿಫರೆನ್ಸ್ ಅಂತ ಬರೆದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ ಜರ್ನಲ್ ಎಂಟ್ರಿ ಆಗುತ್ತೆ. ಸೊ ಇದಕ್ಕೆ ನರೇಷನ್ ಏನು ಅಂತಂದರೆ ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ನಾನಿಲ್ಲಿ ಶಾರ್ಟ್ ಫಾರ್ಮ್ ಬರ್ತಿದ್ದೀನಿ, ನೀವು ಎಕ್ಸಾಮ್ನಲ್ಲಿ ಫುಲ್ ಫಾರ್ಮ್ ಬರೀಬೇಕಾಗತ್ತೆ. ರೆಡ್ಯೂಸ್ಡ್ ಆಸ್ ಪರ್ ರೆಸಲ್ಯೂಷನ್. ಅಮೌಂಟ್ ಬರೆಯೋದು ಹೇಗೆ ಅಂತಂದರೆ ಫಸ್ಟು ಎಷ್ಟು ಶೇರ್ಸ್ ಇದೆ ಅನ್ನೋದನ್ನು ಬರ್ಕೊಳ್ಬೇಕು. ಲಯಬಿಲಿಟಿ ಸೈಡ್ನಲ್ಲಿ ಕೊಟ್ಟಿದ್ದಾರೆ 10,000 ಪ್ರಿಫರೆನ್ಸ್ ಶೇರ್ಸ್ ಇದೆ. ಸೊ ನಾನಲ್ಲಿ 3 ನೋಡಿ, ಇಲ್ಲ ನಾವು ಟೋಟಲಾಗಿ ಡೆಬಿಟಲ್ಲಿ 1 ಎಂಟ್ರಿ, ಕ್ರೆಡಿಟಲ್ಲಿ 2 ಎಂಟ್ರಿ ಬರೆದಿದ್ದೀವಿ. ಎಲ್ಲದಕ್ಕೂ ಕೂಡ ನಂಬರ್ ಆಫ್ ಶೇರ್ಸನ್ನು ಬರ್ಕೊಳ್ತಾ ಇದ್ದೀನಿ. 10,000 ಶೇರ್ಸ್ ಇದೆ. 10,000 ಮಲ್ಟಿಪ್ಲೈಡ್ ವಿತ್ ಅಮೌಂಟ್ ಬರ್ಕೊಳ್ಳೋದು ಹೇಗೆ ಅಂತಂದರೆ ಫಸ್ಟು ಎಷ್ಟು ರೂಪಾಯಿ ಇತ್ತು, ಮುಂಚೆ ಎಷ್ಟು ರೂಪಾಯಿ ಇತ್ತು ಪ್ರಿಫರೆನ್ಸ್ ಶೇರ್ಸಿನ ಪ್ರೈಸು, ಪರ್ ಶೇರ್ ಪ್ರೈಸ್ ಎಷ್ಟಿತ್ತು, 50 ರೂಪಾಯಿ ಇತ್ತು. ಫಸ್ಟು ಎಷ್ಟಿತ್ತು ಅನ್ನೋದನ್ನು ಬರ್ಕೊಳ್ಬೇಕು. ನೆಕ್ಸ್ಟ್ ಈಗ ಎಷ್ಟಾಗಿದೆ, ಈಗ ಎಷ್ಟು ರೂಪಾಯಿ ಆಗಿದೆ, 30 ರೂಪಾಯಿ ಆಗಿದೆ. ಹಾಗಾದರೆ ಎಷ್ಟು ಕಮ್ಮಿ ಆಗಿದೆ, 50 ಮತ್ತು 30ರ ವ್ಯತ್ಯಾಸ ಎಷ್ಟು, 20 ರೂಪಾಯಿ. ಹೇಗೆ ಬಂತು 20? 50 ಮೈನಸ್ 30, 20 ರೂಪಾಯಿ ಬಂತು. ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಅಮೌಂಟ್ ಸಿಗುತ್ತೆ. 10,000 ಇಂಟು 50 ಮಾಡಿದಾಗ 5 ಲ್ಯಾಕ್ ಬರುತ್ತೆ. ಡೆಬಿಟ್ ಕಾಲಮಲ್ಲಿ 5 ಲ್ಯಾಕ್. ದೆನ್ 10,000 ಇಂಟು 30 ಮಾಡಿದಾಗ 3 ಲ್ಯಾಕ್ ಬರುತ್ತೆ. ಕ್ರೆಡಿಟ್ ಕಾಲಮಲ್ಲಿ 3 ಲ್ಯಾಕ್. ದೆನ್ 2 ಕ್ಯಾಪಿಟಲ್ ರಿಡಕ್ಷನ್ 2 ಥರ ಮಾಡ್ಬೋದು. ಒಂದು ನಾನು ಈಗ ಹೇಳಿದಾಗೆ 10,000 ಇಂಟು 20 ಬೇಕಾದರೂ ಮಾಡ್ಬೋದು. 5 ಲ್ಯಾಕ್ ಮೈನಸ್ 3 ಲ್ಯಾಕ್ 2 ಲ್ಯಾಕ್. ಸೊ ಈ ಥರದಲ್ಲಿ ಶೇರ್ ಕ್ಯಾಪಿಟಲನ್ನು ಜರ್ನಲ್ ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಯಾವುದು, ಈಕ್ವಿಟಿ ಶೇರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸಿಮಿಲರ್ ಇದೇ ಥರನೇ ಜರ್ನಲ್ ಎಂಟ್ರಿ ಬರ್ಕೊಳ್ಳೋದು. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ನಾನಿಲ್ಲಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ಶಾರ್ಟ್ ಫಾರ್ಮ್ ಬರ್ತಿದ್ದೀನಿ. ನೀವು ಮೇನ್ ಎಕ್ಸಾಮ್ನಲ್ಲಿ ಫುಲ್ ಫಾರ್ಮೇ ಬರೀಬೇಕಾಗತ್ತೆ. ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ನರೇಷನ್ ಏನು ಅಂತಂದರೆ ಸೇಮ್ ನರೇಷನ್, ಬೀಯಿಂಗ್ equity share capital reduced as per resolution. Equity share capital
reduced as per resolution. ಅಮೌಂಟ್ ಬರೆಯೋ ಸಿಮಿಲರ್ ನಾನೀಗ ಪ್ರಿಫರೆನ್ಸ್ ಶೇರ್ಸ್ ಹೇಗೆ ಮಾಡಿದ್ವು ಅದೇ ಥರನೇ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ 3000 ಈಕ್ವಿಟಿ ಶೇರ್ಸ್ ಇದೆ. ಫಸ್ಟು ನಾನು 3ಕ್ಕೂ 3000 ನೋಡಿ 3 ಎಂಟ್ರಿ ಇದೆ, 3 ಎಂಟ್ರಿಗೆ 3000 3000 3000 ಅಂತ ಬರ್ಕೊಳ್ತಾ ಇದ್ದೀನಿ. ಅಮೌಂಟ್ ಬರೆಯೋದು ಹೇಗೆ ಅಂತಂದರೆ ಮುಂಚೆ ಎಷ್ಟಿತ್ತು ಈಗ ಎಷ್ಟಾಗಿದೆ, ಎಷ್ಟು ರೂಪಾಯಿ ಕಮ್ಮಿ ಆಗಿದೆ. ಮುಂಚೆ ಎಷ್ಟಿತ್ತು 50 ರೂಪೀಸ್ ಇತ್ತು, ಈಗ ಎಷ್ಟು ರೂಪಾಯಿ ಆಗಿದೆ 30 ರೂಪೀಸ್ ಆಗಿದೆ. ಎಷ್ಟು ರೂಪಾಯಿ ಕಮ್ಮಿ ಆಗಿದೆ 20 ರೂಪೀಸ್ ಕಮ್ಮಿ ಆಗಿದೆ. 20 ಹೇಗೆ ಬಂತು 50 ಮುಂಚೆ ಇದ್ದಿದ್ದು ಈಗ ಆಗಿದ್ದು 30, 50 - 30 20. ಸೊ ಅಮೌಂಟ್ ಹೇಗೆ ಬರುತ್ತೆ 5 3s 15 1,50,000 ಡೆಬಿಟಲ್ಲಿ ಬರೀಬೇಕಾಗತ್ತೆ. 2 ಅಂತಿದ್ದಾಗ ಸೆಕೆಂಡ್ ಕಾಲಮ್ ಕ್ರೆಡಿಟಲ್ಲಿ ಬರೀಬೇಕಾಗುತ್ತೆ. 3000 × 30 ಅಂತಂದರೆ 90,000 ಆಯಿತು. ನೆಕ್ಸ್ಟ್ 3000 × 20 ಅಂತಂದರೆ 60,000 ಆಯಿತು. ಅಲ್ಲಿಗೆ ಈಕ್ವಿಟಿ ನೋಡಿ, ಫಸ್ಟ್ ಎಂಟ್ರಿಗೂ ಜರ್ನಲ್ ಎಂಟ್ರಿ ಮಾಡಿ ಆಯಿತು, ಸೆಕೆಂಡ್ ಎಂಟ್ರಿಗೂ ಜರ್ನಲ್ ಎಂಟ್ರಿಯನ್ನು ಮಾಡಿ ಆಯಿತು. ನಾನು ನಿಮಗೆ ಜರ್ನಲ್ ಎಂಟ್ರಿ ಫಾರ್ಮ್ಯಾಟ್ ಬರ್ತಿದ್ದೆ, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಆ ಜರ್ನಲ್ ಎಂಟ್ರಿ ಫಾರ್ಮ್ಯಾಟ್ ತೆಗಿತಾ ಇದ್ದೀನಿ ನೋಡಿ. ಫಸ್ಟ್ ಎಂಟ್ರಿ ಶೇರ್ ಕ್ಯಾಪಿಟಲಿಂದು, ಸೆಕೆಂಡ್ ಎಂಟ್ರಿನೂ ಶೇರ್ ಕ್ಯಾಪಿಟಲಿಂದು, ಥರ್ಡ್ ಎಂಟ್ರಿ ಡಿಬೆಂಚರ್ ಹೋಲ್ಡರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಮಾತ್ರ ಥರ್ಡ್ ಎಂಟ್ರಿ ಬರುತ್ತೆ. ಇಲ್ಲೆಲ್ಲೂ ಕೂಡ ಅಡ್ಜಸ್ಟ್ಮೆಂಟಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ, ಸೊ ಥರ್ಡ್ ಎಂಟ್ರಿ ಬರಲ್ಲ. ಪ್ರೀವಿಯಸ್ ವಿಡಿಯೋದಲ್ಲಿ ಫಸ್ಟ್ ಪ್ರಾಬ್ಲಮ್ನಲ್ಲಿ ಡಿಬೆಂಚರ್ಸ್ ಹೋಲ್ಡರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು, ಸೊ ಅದು ನಾನು ಥರ್ಡ್ ಎಂಟ್ರಿ ಮಾಡಿಸಿದ್ದೆ. ಬಟ್ ಈ ಪ್ರಾಬ್ಲಮಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ, ಸೊ ಡಿಬೆಂಚರ್ ಹೋಲ್ಡರ್ಸ್ನ ಎಂಟ್ರೀಸ್ ಬರಲ್ಲ. ದೆನ್ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಬಗ್ಗೆಯೂ ಇನ್ಫಾರ್ಮೇಷನ್ ಇಲ್ಲ, ಸೊ ಫೋರ್ತ್ ಎಂಟ್ರಿ ಕೂಡ ಬರಲ್ಲ. ಅಸೆಟ್ ಅಪ್ರಿಸಿಯೇಟ್ ಆಗಿದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ, ಸೊ ಫಿಫ್ತ್ ಎಂಟ್ರಿ ಕೂಡ ಬರಲ್ಲ. ಡೈರೆಕ್ಟಾಗಿ ಲಾಸ್ಟ್ ಎಂಟ್ರಿಗೆ ಹೋಗಬೇಕು. ಲಾಸ್ಟ್ ಎಂಟ್ರಿ ಹೇಗೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟಾರ್, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟಾರ್ ಟು PPDG. ನಾನು ಶಾರ್ಟ್ ಫಾರ್ಮ್ ನಿನ್ನೆ ಕೋಡ್ ವರ್ಡ್ ಹೇಳ್ಕೊಟ್ಟಿದ್ದೆ. PPDG ಅಂತಂದರೆ P&L ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಡಿಸ್ಕೌಂಟ್ ಗುಡ್ ವಿಲ್. ಈ 4 ಫಸ್ಟ್ ಬರ್ಕೊಳ್ಬೇಕು. ದೆನ್ ಕ್ವಶನ್ ನೋಡಿ ನೀವು ಬರೀಬೇಕಾಗತ್ತೆ. P ಫಾರ್ P&L ಅಕೌಂಟ್. ನೀವು ಕ್ವಶನಲ್ಲಿ ಗಮನಿಸ್ಬೋದು, P&L ಅಕೌಂಟ್ ಇದೆ. ಟು P&L ಅಕೌಂಟ್ ಎಷ್ಟು ಅಮೌಂಟ್ ಇದೆ 1,18,000 ಇದೆ. ದೆನ್ ನೆಕ್ಸ್ಟ್ ಒನ್ P ಫಾರ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಕೌಂಟ್. ನೋಡಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 40,000 ಇದೆ. ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 40,000. ನೆಕ್ಸ್ಟ್ D ಫಾರ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್. ಅಸೆಟ್ ಸೈಡ್ನಲ್ಲಿ ಎಲ್ಲೂ ಕೂಡ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಇಲ್ಲ. ನೋಡಿ 1 2 3 4 5 ಆ 5 ಕೂಡ 5 ಜರ್ನಲ್ ಎಂಟ್ರಿ ಲಯಬಿಲಿಟೀಸಿಗೆ ಸಂಬಂಧಪಟ್ಟಿದ್ದು. ಲಾಸ್ಟ್ ಜರ್ನಲ್ ಎಂಟ್ರಿ ಏನಿದೆಯೋ ಅದು ಅಸೆಟ್ಸಿಗೆ ಸಂಬಂಧಪಟ್ಟಿದ್ದು. ಅಸೆಟ್ ಸೈಡ್ನಲ್ಲಿ PPDG ಇದ್ದರೆ ನೀವು ಇಲ್ಲಿ ಬರ್ಕೊಳ್ಬೇಕು. PPDG ಅಂತಂದರೆ P&L ಅಕೌಂಟ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್, ಗುಡ್ ವಿಲ್. P&L ಅಕೌಂಟ್ ಕೊಟ್ಟಿದ್ದಾರೆ ಬರ್ಕೊಂಡಿದ್ದೀವಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಬರ್ಕೊಂಡಿದ್ದೀವಿ. ಬಟ್ ಕ್ವಶನಲ್ಲಿ ಡಿಸ್ಕೌಂಟ್ ಕೊಡಲಿಲ್ಲ, ಎಲ್ಲೂ ಕೂಡ ಡಿಸ್ಕೌಂಟ್ ಇಲ್ಲ, ಸೊ ಡಿಸ್ಕೌಂಟ್ ಬರೆಯೋದು ಬೇಡ. ದೆನ್ G ಫಾರ್ ಗುಡ್ ವಿಲ್, ಗುಡ್ ವಿಲ್ಲು ಕೊಡಲಿಲ್ಲ, ಗುಡ್ ವಿಲ್ ಬರೆಯೋದು ಬೇಡ. ಡೈರೆಕ್ಟಾಗಿ ಥರ್ಡ್ ಎಂಟ್ರಿಗೆ ಹೋಗಿ. ಥರ್ಡ್ ಎಂಟ್ರಿಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸೊ ಒಂದು P&L ಅಕೌಂಟ್ ರೈಟ್ ಆಫ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ಬರೆದಾಗಿದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು ಬರೆದಾಗಿದೆ. ಸ್ಟಾಕ್ 20,000 ಡಿಕ್ರೀಸ್ ಆಗುತ್ತಂತೆ, ಸೊ ಟು ಸ್ಟಾಕ್ ಅಂತ ಬರೀಬೇಕು. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಇನ್ಕ್ರೀಸ್ ಆದರೆ ಅಪ್ರಿಸಿಯೇಟ್ ಆದರೆ ನೋಡಿ, ರೈಟ್ ಆಫ್ ಅಂದರೆ ಡಿಕ್ರೀಸ್ ಆಗ್ತಿದೆ ಅಂತ. ಇನ್ಕ್ರೀಸ್ ಆದರೆ ನೀವು ಇಲ್ಲಿ ಕಂಬೈನ್ ಮಾಡಲಿಕ್ಕಿಲ್ಲ, ಸಪ್ರೇಟ್ ಎಂಟ್ರಿ ಬರೀಬೇಕಾಗತ್ತೆ. ಆ ಸಪ್ರೇಟ್ ಎಂಟ್ರಿ ಏನು ಅಂತಂದರೆ, ಏನಾದರೂ ಅಪ್ರಿಸಿಯೇಷನ್ ಆಗುತ್ತೆ ಅಂತ ಏನಾದರೂ ಕ್ವಶನಲ್ಲಿ ಕೊಟ್ಟಿದ್ದರೆ ಸಪ್ರೇಟ್ ಎಂಟ್ರಿ ಬರೀಬೇಕು. ಏನು ಅಂತಂದರೆ ಸ್ಟಾಕ್ ಅಪ್ರಿಸಿಯೇಟ್ ಆಗುತ್ತೆ ಅಂತ ಕೊಟ್ಟಿದ್ದರೆ ಸ್ಟಾಕ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಬಟ್ ಈಗ ಡಿಪ್ರಿಸಿಯೇಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ಡಿಪ್ರಿಸಿಯೇಟ್ ಆಗುತ್ತೆ ಅಂತ ಕೊಟ್ಟರೆ ಲಾಸ್ಟ್ ಎಂಟ್ರಿಲಿ ಕಂಬೈನ್ ಮಾಡಿ ಬರೀಬೇಕು. ಎಷ್ಟು ಡಿಪ್ರಿಸಿಯೇಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ, 20,000 ಡಿಪ್ರಿಸಿಯೇಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಟು ಸ್ಟಾಕ್ 20,000. ದೆನ್ ಬೇರೆ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಬರೆದಾಗಿದೆ. ಟು RBD. ಏನು RBD ಅಂತಂದರೆ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್. ನೋಡಿ ಟೋಟಲ್ ಆಗಿ ನಿಮಗೆ 90,000 ರೂಪಾಯಿ ಸಾಲ ಬರಲಿಕ್ಕಿದೆ. ಆ 90,000 ರೂಪಾಯಲ್ಲಿ 15,000 ರೂಪಾಯಿದು ಬರೋದು ಡೌಟು, ಹಾಗಾಗಿ ನೀವು ರಿಸರ್ವ್ ತೆಗೆದಿಟ್ಟಿದ್ದೀರಾ. ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಅಂತಂದರೆ ಏನು ಸಾಲ ಬರಲಿಕ್ಕಿರುತ್ತೋ ಆ ಬರಲಿಕ್ಕಿರುವಂಥ ಸಾಲದಲ್ಲಿ ಎಷ್ಟೋ ಒಂದು ಸಾಲ ಬರಲ್ಲ ಅಂತ ನೀವೇ ಅಂದ್ಕೊಂಡು ಅಮೌಂಟನ್ನು ತೆಗೆದಿರ್ತೀರ, ಅದಕ್ಕೆ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಅಂತ ಅಂತೀವಿ. 15,000 ರೂಪಾಯಿ RBD ಕೊಟ್ಟಿದ್ದಾರೆ, 15,000 ರೂಪಾಯಿ RBD ಬರಿತಾ ಇದ್ದೀನಿ.
ದೆನ್ ಬ್ಯಾಲೆನ್ಸಿಗೆ ಯೂಶ್ವಲಿ ನಾವು ಎಲ್ಲ ಪ್ರಾಬ್ಲಮ್ನಲ್ಲಿ ಟು ಕ್ಯಾಪಿಟಲ್ ರಿಸರ್ವ್ ಅಂತ ಬರೀಬೇಕಿತ್ತು. ಬಟ್ ಈ ಪ್ರಾಬ್ಲಮ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಬ್ಯಾಲೆನ್ಸ್ ಫಾರ್ ರೈಟಿಂಗ್ ಆಫ್ ದ ಫಿಕ್ಸ್ಡ್ ಅಸೆಟ್, ಬ್ಯಾಲೆನ್ಸಿಗೆ ಫಿಕ್ಸ್ಡ್ ಅಸೆಟ್ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಏನೋ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ನಾವು ಬ್ಯಾಲೆನ್ಸಿಗೆ ಏನು ಬರೀಬೇಕು ಅಂತಂದರೆ ಬ್ಯಾಲೆನ್ಸಿಂಗ್ ಫಿಗರ್, ಬ್ಯಾಲೆನ್ಸಿಗೆ ಯೂಶ್ವಲಿ ನಾವು ಕ್ಯಾಪಿಟಲ್ ರಿಸರ್ವ್ ಅಂತ ಬರೀಬೇಕು. ಬಟ್ ಈಗ ಏನಕ್ಕೆ ಕ್ಯಾಪಿಟಲ್ ರಿಸರ್ವ್ ಬರೆದಿಲ್ಲ, ಏನಕ್ಕೆ ಫಿಕ್ಸ್ಡ್ ಅಸೆಟ್ ಬರ್ತಿದ್ದೀನಿ ಅಂತಂದರೆ ಕ್ವಶನಲ್ಲೇ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಫಾರ್ ರೈಟಿಂಗ್ ಆಫ್ ದ ಫಿಕ್ಸ್ಡ್ ಅಸೆಟ್, ಬ್ಯಾಲೆನ್ಸಿಗೆ ಫಿಕ್ಸ್ಡ್ ಅಸೆಟ್ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸಿಗೆ ಫಿಕ್ಸ್ಡ್ ಅಸೆಟ್ ಅಂತ ಬರ್ಕೊಂಡಿದ್ದೀನಿ. ಸೊ ಬ್ಯಾಲೆನ್ಸ್ ಬರೆಯೋದಕ್ಕಿಂತ ಮುಂಚೆ ನಾನು ಇಲ್ಲಿ ಡೆಬಿಟಲ್ಲಿ ಅಮೌಂಟ್ ಬರೆದಿಲ್ಲ. ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಹೇಗೆ ಬರುತ್ತೆ ಅಂತಂದರೆ ಫಸ್ಟ್ ಎಂಟ್ರಿಯ ಕ್ಯಾಪಿಟಲ್ ರಿಡಕ್ಷನ್ ಎಷ್ಟು ಅಮೌಂಟ್ ಇದೆ, ಫಸ್ಟ್ ಎಂಟ್ರಿಯ ಕ್ಯಾಪಿಟಲ್ ರಿಡಕ್ಷನ್ 2 lakh ಇದೆ. ಸೆಕೆಂಡ್ ಎಂಟ್ರಿಯ ಕ್ಯಾಪಿಟಲ್ ರಿಡಕ್ಷನ್ ಎಷ್ಟು ಅಮೌಂಟ್ ಇದೆ, 60,000 ಇದೆ. ಟೋಟಲ್ ಆಗಿ ಆ್ಯಡ್ ಮಾಡಿದಾಗ ಬರುವಂಥದ್ದು 2,60,000. ಕ್ಯಾಪಿಟಲ್ ರಿಡಕ್ಷನ್ ಹೇಗೆ ಬರುತ್ತೆ ಅಂತಂದರೆ ಯಾವಾಗಲೂ ಇಲ್ಲಿ ಈ ಎಂಟ್ರಿಯನ್ನು ಲಾಸ್ಟಿಗೆ ಮಾಡಬೇಕು, ಥರ್ಡ್ ಎಂಟ್ರಿಯನ್ನು ಅಸೆಟಿಗೆ ಇರುವಂಥ ಜರ್ನಲ್ ಎಂಟ್ರಿಯನ್ನು ಲಾಸ್ಟ್ಗೆ ಇಟ್ಕೊಳ್ಬೇಕು. ಸೊ ಈ ಜರ್ನಲ್ ಎಂಟ್ರಿಗಿಂತ ಮುಂಚೆ ಎಲ್ಲೆಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಂತ ಇರುತ್ತೋ ಆ ಎಲ್ಲ ಕ್ಯಾಪಿಟಲ್ ರಿಡಕ್ಷನನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆವಾಗ ಈ ಅಮೌಂಟ್ ಬರುತ್ತೆ. ಎಷ್ಟು 2,60,000 ಹೇಗೆ ಬಂತು, ಫಸ್ಟ್ ಎಂಟ್ರಿಯ ಕ್ಯಾಪಿಟಲ್ ರಿಡಕ್ಷನ್, ಸೆಕೆಂಡ್ ಎಂಟ್ರಿಯ ಕ್ಯಾಪಿಟಲ್ ರಿಡಕ್ಷನ್ 2,60,000. ಸೊ ಅದರಿಂದ ಇವಿಷ್ಟು ಅಮೌಂಟನ್ನು ಲೆಸ್ ಮಾಡಿದಾಗ P&L, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್, ಸ್ಟಾಕು, RBD ಇವಿಷ್ಟನ್ನು ಲೆಸ್ ಮಾಡಿದಾಗ ಏನು ಬ್ಯಾಲೆನ್ಸ್ ಬರುತ್ತೋ ಆ ಬ್ಯಾಲೆನ್ಸಿಗೆ ಕ್ಯಾಪಿಟಲ್ ರಿಸರ್ವ್ ಅಂತ ಬರೀಬೇಕಿತ್ತು. ಬಟ್ ಫಿಕ್ಸ್ಡ್ ಅಸೆಟ್ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬ್ಯಾಲೆನ್ಸಿಗೆ ಫಿಕ್ಸ್ಡ್ ಅಸೆಟ್ ಅಂತ ಬರೀತಾ ಇದ್ದೀನಿ. ಬ್ಯಾಲೆನ್ಸ್ ಎಷ್ಟು ಅಂತಂದರೆ 67,000. ನರೇಶನ್ ಏನು, ಬೀಯಿಂಗ್ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ realized to wipe out the losses. Wipe out the losses and return down the value of assets. So ಇವಿಷ್ಟು ಜರ್ನಲ್ ಎಂಟ್ರಿ ಆಯಿತು. ಬ್ಯಾಲೆನ್ಸ್ ಶೀಟ್ ಮಾಡೋದು ತುಂಬ ಈಸಿ. ಬ್ಯಾಲೆನ್ಸ್ ಶೀಟ್ ಮಾಡೋದು ಹೇಗೆ ಅಂತಂದರೆ ನೀವು ಮಾಡಿರೋಂಥ ಜರ್ನಲ್ ಎಂಟ್ರಿಯನ್ನು ನೋಡಿಕೊಂಡು ಬ್ಯಾಲೆನ್ಸ್ ಶೀಟ್ ಮಾಡಬೇಕಾಗತ್ತೆ. ನೋಡಿ, ಬ್ಯಾಲೆನ್ಸ್ ಶೀಟು ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಅಸೆಟ್ಸ್ ಕೊಟ್ಟಿದ್ದಾರೆ, ಅವರು ಹಾರಿಜಾಂಟಲ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಬಟ್ ಈಗ ಇರುವಂಥದ್ದು ವರ್ಟಿಕಲ್ ಫಾರ್ಮ್. ನೀವು ವರ್ಟಿಕಲ್ ಫಾರ್ಮಲ್ಲಿ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಯಾವ್ಯಾವ ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಸನ್ರಿ ಕ್ರೆಡಿಟಾರ್ಸ್ ಕೊಟ್ಟಿದ್ದಾರೆ, ಬ್ಯಾಂಕ್ ಓವರ್ ಡ್ರಾಫ್ಟ್ ಕೊಟ್ಟಿದ್ದಾರೆ. ಬಟ್ ಅಷ್ಟು ಎಂಟ್ರಿಯನ್ನು ಬರ್ಕೊಂಡು ನೀವು ಕ್ಯಾಪಿಟಲ್ ರಿಸರ್ವ್ ಬರೀಬೇಕು. ಯಾವಾಗ ನೀವು ಇಲ್ಲಿ ಬ್ಯಾಲೆನ್ಸಿಗೆ ಕ್ಯಾಪಿಟಲ್ ರಿಸರ್ವ್ ಅಂತ ಬರೆದಿದ್ರೆ ನೀವು ಕ್ಯಾಪಿಟಲ್ ರಿಸರ್ವ್ ಬರೀಬೇಕಿತ್ತು. ಬಟ್ ಈಗ ಬ್ಯಾಲೆನ್ಸಿಗೆ ನೀವು ಕ್ಯಾಪಿಟಲ್ ರಿಸರ್ವ್ ಬರ್ದಿಲ್ಲ. ಸೊ ಹಾಗಾಗಿ ಆ ಎಂಟ್ರಿ ಬರಲ್ಲ. ಯಾವ್ಯಾವ ಎಂಟ್ರೀಸ್ ಇದೆಯೋ ಎಲ್ಲ ಎಂಟ್ರೀಸ್ ಬರ್ಕೊಂಡಿದ್ದೀನಿ. ದೆನ್ ಅಸೆಟ್ಸಲ್ಲೂ ಅಷ್ಟೇ ಯಾವ್ಯಾವ ಎಂಟ್ರೀಸ್ ಕೊಟ್ಟಿದ್ದಾರೋ ಆ ಎಲ್ಲ ಎಂಟ್ರೀಸನ್ನು ಬರ್ಕೊಂಡಿದ್ದೀನಿ. ಸೊ ಅಮೌಂಟ್ ಬರೆಯೋದು ಹೇಗೆ ಅಂತಂದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2 ಥರದಲ್ಲಿ ಮಾಡ್ಬೋದು. ನಾನು ನಿಮಗೆ 2 ಹೇಳ್ಕೊಡ್ತೀನಿ, ಯಾವುದು ಈಸಿ ಆಗುತ್ತೋ ಅದು ಫಾಲೋ ಮಾಡಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 lakh ಇದೆ. ಸೊ ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಂತ ಏನು ಅಮೌಂಟ್ ಇರುತ್ತೋ ಆ ಅಮೌಂಟನ್ನು ಲೆಸ್ ಮಾಡಿ ಬರೆಯೋದು. 5 lakh ಅಮೌಂಟ್ ಇದೆ. 5 lakh ಮೈನಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ ಜರ್ನಲ್ ಎಂಟ್ರಿ ನೋಡಿ, 5 ಲಕ್ಷ ಇದ್ದಿದ್ದು 2 ಲಕ್ಷ ಕಮ್ಮಿ ಆಗಿದೆ. ಹಾಗಾದರೆ ಈಗ ಅದರ ವ್ಯಾಲ್ಯೂ ಇಷ್ಟು 3 lakh. ದೆನ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,50,000 ಇತ್ತು. ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಜರ್ನಲ್ ಎಂಟ್ರಿಯಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ನೋಡಿ 60,000 ಇದೆ. 1,50,000ಅಲ್ಲಿ 60,000 ಲೆಸ್ ಮಾಡಿದ್ರೆ ಬರೋವಂಥ ಆನ್ಸರ್ ಎಷ್ಟು, 90,000. ನೀವು ಹೀಗೆ ಮಾಡಿದ್ರೂ ಆಗುತ್ತೆ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಇಲ್ಲ ಎಂಟ್ರಿಯಲ್ಲಿ ಸೆಕೆಂಡ್ ಎಂಟ್ರಿಯ ಅಮೌಂಟ್ ಎಷ್ಟಿದೆ ಅದನ್ನೇ ಡೈರೆಕ್ಟಾಗಿ ಬರೆದ್ರೆ ಆಯ್ತು. ನೋಡಿ, 5 ಲಕ್ಷ ಇತ್ತು, ಈಗ ಎಷ್ಟಾಗಿದೆ, 3 ಲಕ್ಷ ಆಗಿದೆ. ಈಗ ಇರೋವಂಥ ಅಮೌಂಟನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲೂ ಅದೇ ಥರನೇ 1.5 ಲಕ್ಷ ಇತ್ತು, ಈಗ ಅದ್ರ ವ್ಯಾಲ್ಯೂ ಇಷ್ಟು 90,000 ಬರೆಯುವಂಥದ್ದು. ಇಲ್ಲ ಕ್ವಶನಲ್ಲಿರುವಂಥ ಅಮೌಂಟಿಂದ ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಂತ ಏನು ಅಮೌಂಟ್ ಇರುತ್ತೋ ಆ ಅಮೌಂಟನ್ನು ಲೆಸ್ ಮಾಡಿ ಬರೆದ್ರೆ ಆಯಿತು. ದೆನ್ ಸನ್ರಿ ಕ್ರೆಡಿಟಾರ್ಸ್, ನೀವೆಲ್ಲೂ ಕೂಡ ಜರ್ನಲ್ ಎಂಟ್ರಿಲಿ ಸನ್ರಿ ಕ್ರೆಡಿಟಾರ್ಸ್ನ ಇನ್ಫಾರ್ಮೇಷನ್ ಏನು ಬರೆದಿಲ್ಲ. ಸೊ ಯಾವುದೇ ಥರ ಅಮೌಂಟ್ ಏನು ಹೆಚ್ಚು ಕಮ್ಮಿ ಆಗಲ್ಲ. ಎಷ್ಟು ಅಮೌಂಟ್ ಇದೆಯೋ ಅಷ್ಟೇ ಅಮೌಂಟ್ ಬರೀಬೇಕು. ಎಷ್ಟು ಅಮೌಂಟ್ ಇದೆ, 80,000 ಇದೆ. ಅದೇ ಅಮೌಂಟನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ಬ್ಯಾಂಕ್ ಓವರ್ ಡ್ರಾಫ್ಟ್ ಬಗ್ಗೆನೂ ಎಲ್ಲೂ ಕೂಡ ನೀವು ಜರ್ನಲ್ ಎಂಟ್ರಿ ಪಾಸ್ ಮಾಡಲಿಲ್ಲ. ಸೊ ಹಾಗಾಗಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಕೂಡ ಅಷ್ಟೇ ಅಮೌಂಟ್ ಇರುತ್ತೆ. ಎಷ್ಟು ಅಮೌಂಟ್ ಇದೆ, 60,000 ಇದೆ. ಅದೇ ಅಮೌಂಟನ್ನು ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಸೊ ಟೋಟಲ್ ಆಗಿ ಏನು ಅಮೌಂಟ್ ಆಯಿತು ಅಂತಂದರೆ 5,30,000 ಆಯಿತು. ಈಗ ಅಸೆಟ್ಸ್ ಟೋಟಲ್ ಮಾಡಿದ್ರು ಅಷ್ಟೇ ಅಮೌಂಟ್ ಬರಬೇಕು. ಫಸ್ಟ್ ಒನ್ ಅಸೆಟ್ ಯಾವುದಿದೆ, ಫಿಕ್ಸ್ಡ್ ಅಸೆಟ್ ಇದೆ, 4,50,000 ಇದೆ. ನೀವು ಮಾಡಿರುವಂಥ ಜರ್ನಲ್ ಎಂಟ್ರಿ ನೋಡಬೇಕು,
ಡೈರೆಕ್ಟಾಗಿ ಲಾಸ್ಟ್ ಜರ್ನಲ್ ಎಂಟ್ರಿಗೆ ಹೋಗಬೇಕು. ಲಾಸ್ಟ್ ಜರ್ನಲ್ ಎಂಟ್ರಿಯಲ್ಲಿ ಎಲ್ಲಾದರೂ ಫಿಕ್ಸ್ಡ್ ಅಸೆಟ್ ಅಂತಿದೆಯಾ? ಎಸ್, ಫಿಕ್ಸ್ಡ್ ಅಸೆಟ್ ಅಂತ ಇದೆ, 67,000 ಇದೆ. ಆ ಅಮೌಂಟನ್ನು ಲೆಸ್ ಮಾಡಿ ಬರೀಬೇಕು. 4,50,000 ಕ್ವಶನಲ್ಲಿತ್ತು. 4,50,000ನಲ್ಲಿ 67,000 ಫಿಕ್ಸ್ಡ್ ಅಸೆಟ್ ವ್ಯಾಲ್ಯೂ ರಿಡ್ಯೂಸ್ ಆಗ್ತಾ ಇದೆ. ಸೊ ಹಾಗಾದರೆ ಈಗ ಆ ಅಸೆಟ್ನ ವ್ಯಾಲ್ಯೂ ಎಷ್ಟು ಅಂತಂದರೆ 3,83,000. ದೆನ್ ಡೆಟಾರ್ಸ್ 90,000 ರೂಪಾಯಿ ಸಾಲ ಬರಲಿಕ್ಕಿತ್ತು. ಡೆಟಾರ್ಸಲ್ಲಿ ಲೆಸ್ ಮಾಡುವಂಥದ್ದು RBD. ನೀವು ಮಾಡಿರುವಂಥ ಜರ್ನಲ್ ಎಂಟ್ರಿಲಿ ಏನಾದರೂ RBD ಅಥವಾ RDD ಅಂತ ಏನಾದ್ರು ಇದೆಯಾ ನೋಡಬೇಕು. ನೋಡಿ, RBD 15,000 ಕೊಟ್ಟಿದ್ದಾರೆ. 90,000ದಲ್ಲಿ 15,000 ವ್ಯಾಲ್ಯೂ 15,000 ರೂಪಾಯಿದು ಅಮೌಂಟ್ ಬರ್ತಾ ಇಲ್ಲ. 90,000ದಲ್ಲಿ 15,000 ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ 75,000. ದೆನ್ ಸ್ಟಾಕ್ 70,000 ಕೊಟ್ಟಿದ್ದಾರೆ. ಏನಾದರೂ ಸ್ಟಾಕ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆಯಾ ನೋಡಬೇಕು. ನೀವು ನೋಡಬೇಕಾಗಿರೋದು ಲಾಸ್ಟ್ ಜರ್ನಲ್ ಎಂಟ್ರಿಲಿ ಸ್ಟಾಕ್ 20,000 ಇದೆ. 70,000 ರೂಪಾಯಿ ಇರೋ ಸ್ಟಾಕು 20,000 ರೂಪಾಯಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. 70 - 20 50,000. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ 22,000 ಇದೆ. ಲಾಸ್ಟ್ ಜರ್ನಲ್ ಎಂಟ್ರಿಲಿ ಎಲ್ಲೂ ಕೂಡ ಕ್ಯಾಶ್ ಅಂತ ಬರೆದಿಲ್ಲ. ಸೊ ಹಾಗಾಗಿ ಕ್ಯಾಶಿಗೆ ಯಾವುದೇ ಥರ ಇನ್ಫಾರ್ಮೇಷನ್ ಅಡ್ಜಸ್ಟ್ಮೆಂಟಲ್ಲಿ ಕೊಡಲಿಲ್ಲ. ಕ್ಯಾಶ್ 22,000 ಇದೆ. ಏನೋ ಚೇಂಜಸ್ ಆಗಿಲ್ಲ ಅಂದರೆ ಅಷ್ಟೇ ಅಮೌಂಟ್ ಬರ್ಕೊಳ್ಬೇಕು, 22,000. ದೆನ್ ನೆಕ್ಸ್ಟ್ ಇರೋಂಥ ಎಂಟ್ರಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 40,000. ನೀವು ಜರ್ನಲ್ ಎಂಟ್ರಿಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 40,000 ಬರೆದಿದ್ದೀರಾ. ಸೊ 40,000 - 40,000 0 ಆಗುತ್ತೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನಿಲ್, ಬರೆಯುವಂಥದ್ದು ಬೇಡ. ಯಾಕೆ ಬರೀಲಿಕ್ಕಿಲ್ಲ ಅಂತಂದರೆ 40,000 ಇತ್ತು, ಅಷ್ಟು ರೇಟ್ ಆಫ್ ಆಗ್ತಾ ಇದೆ. ಸೊ ಬರೆಯೋದು ಬೇಡ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,18,000 ಇತ್ತು. ನೀವು ಲಾಸ್ಟ್ ಜರ್ನಲ್ ಎಂಟ್ರಿಯಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತೇಳಿ 1,18,000 ಬರೆದಿದ್ದೀರಾ. 1,18,000 - 1,18,000 ನಿಲ್ ಆಗುತ್ತೆ. ಸೊ P&L ಅಕೌಂಟ್ ಕೂಡ ಬರೆಯೋದು ಬೇಡ. ಅಸೆಟ್ಸ್ ಬರೆಯೋದು ತುಂಬ ಈಸಿ. ಹೇಗೆ ಅಂತಂದರೆ ಎಲ್ಲ ಅಸೆಟ್ ಬರ್ಕೊಳ್ಳೋದು ಕ್ವಶನ್ನಲ್ಲಿರೋ ಅಮೌಂಟಿಂದ ಲಾಸ್ಟ್ ಜರ್ನಲ್ ಎಂಟ್ರಿ ನೋಡಬೇಕು. ಲಾಸ್ಟ್ ಜರ್ನಲ್ ಎಂಟ್ರಿಲಿ ಆ ರೆಸ್ಪೆಕ್ಟಿವ್ ಎಂಟ್ರೀಸ್ ಇದ್ದರೆ, ಸ್ಟಾಕ್ ಇದ್ದರೆ ಸ್ಟಾಕಲ್ಲಿ ಕಳೆದು ಬರೆಯೋದು, ಫರ್ನಿಚರ್ ಇದ್ದರೆ ಫರ್ನಿಚರಲ್ಲಿ ಕಳೆದು ಬರೆಯೋದು, ರೆಸ್ಪೆಕ್ಟಿವ್ ಎಂಟ್ರೀಸಲ್ಲಿ ಏನು ಅಮೌಂಟ್ ಇರುತ್ತೋ ಆ ಅಮೌಂಟನ್ನು ಲೆಸ್ ಮಾಡಿ ಬರೆಯೋದು. ಏನು ಇಲ್ಲ ಅಂತಂದರೆ ಆ್ಯಸ್ ಇಟ್ ಈಸ್ ಕ್ವಶನಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೋ ಅಷ್ಟೇ ಅಮೌಂಟ್ ಬರೆದ್ರಾಯಿತು. ಸೊ ಇವಿಷ್ಟನ್ನು ಟೋಟಲ್ ಮಾಡಿದಾಗ ಬರುವಂಥ ಆನ್ಸರ್ 3,83,000 ಪ್ಲಸ್ 75,000 ಪ್ಲಸ್ 50,000 ಪ್ಲಸ್ 22,000 ಅಷ್ಟೇ ಆನ್ಸರ್ ಬರಬೇಕು. 5,30,000 ಸೇಮ್ ಆನ್ಸರ್ ಬರುತ್ತೆ. ಸೊ ಈ ಥರದಲ್ಲಿ ನೀವು ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಸೊ ಇನ್ನೇನು ಅಡಿಷನಲ್ ಇನ್ಫಾರ್ಮೇಷನ್ ಇನ್ನೇನು ಎಕ್ಸ್ಟ್ರಾ ಕೊಡ್ತಾರೆ ಅಂತಂದರೆ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ, ಡಿಬೆಂಚರ್ ಹೋಲ್ಡರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಸ್ವಲ್ಪ ಲೆಂತಿ ಪ್ರಾಬ್ಲಮ್ ಕೊಡ್ತಾರೆ. ಆ ಲೆಂತಿ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.